ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಕೇಳಿದ್ದೀರಾ ವೆಯ್ಟ್ ಲಾಸ್. ಜನರು ತಮ್ಮ ಒತ್ತಡದ ಜೀವನದ ಜೊತೆಗೆ ವೆಯ್ಟ್ ಲಾಸ್ ಎಂಬ ಬಲೆಗೆ ಬೀಳ್ತಾ ಇದ್ದಾರೆ. ಜನರ ವೀಕ್ನೆಸ್ಸನ್ನು ತಿಳ್ಕೊಂಡು ಎಷ್ಟೋ ಕಂಪನಿಗಳು ತಮ್ಮ ಬಿಸ್ನೆಸ್ ಮಾಡ್ಕೋತಾ ಇದ್ದಾರೆ. ಕೆಲವೊಂದು ಕಂಪನಿಗಳು ವೆಯ್ಟ್ ಲಾಸ್ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಬಟ್ ಜನಗಳಿಗೆ ಅದು ಗೊತ್ತಾಗ್ತಾ ಇಲ್ಲ. ವೆಯ್ಟ್ ಲಾಸ್ ಅನ್ನೋದು ಜನರ ಮನಸ್ಸಲ್ಲಿ ತುಂಬ ಆಳವಾಗಿ ಬೇರೂರಿದೆ. ನೀವು ಯಾವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ, ನಿಮ್ಮ ದೇಹದ ವೆಯ್ಟ್ ಜಾಸ್ತಿ ಆಗಿ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋ ಸಮಯದಲ್ಲಿ ನೀವು ವೆಯ್ಟ್ ಲಾಸ್ ಕಡೆಗೆ ಗಮನ ಕೊಡಬೇಕು. ಅದರಲ್ಲೂ ಆರೋಗ್ಯದಲ್ಲಿ ಏರುಪೇರಾಗಿ ಡಾಕ್ಟರ್ ಸಜೆಷನ್ನಿಂದ ಡಾಕ್ಟ್ರು ನಿಮಗೆ ವೆಯ್ಟ್ ಲಾಸ್ ಮಾಡಿ ಅಂತ ಹೇಳಿದಾಗ ಮಾತ್ರ ವೆಯ್ಟ್ ಲಾಸ್ ಮಾಡಬಹುದು. ವೆಯ್ಟ್ ಲಾಸ್ ಮಾಡುವಾಗ ನೀವು ನ್ಯಾಚುರಲ್ ವೇನಲ್ಲಿ ಮಾಡೋದು ಬೆಟರು. ನಿಮ್ಮ ಫುಡ್ನಲ್ಲಿ ನೀವು ಮೇಂಟೈನ್ ಮಾಡಬಹುದು. ವೆಯ್ಟ್ ಲಾಸ್ ವಿಷಯವಾಗಿಯೇ ಜನರನ್ನು ಮಂಗ ಮಾಡ್ತಿದ್ದಾರೆ. ಒಂದೇ ತಿಂಗಳಲ್ಲಿ 5 kg 6 kg ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ ಜನರನ್ನು ನಂಬಿಸ್ತಾ ಇದ್ದಾರೆ. ಏನು ಆಗ್ತಾ ಇದೆ ಅಂದರೆ, ಬೆಳಗ್ಗೆ ಟಿಫನ್ ತಿನ್ನೋ ಆಗಿಲ್ಲ, ರಾತ್ರಿ ಊಟ ಮಾಡೋಗಿಲ್ಲ, 1 ಗ್ಲಾಸ್ ಜ್ಯೂಸೋ ಏನೋ ಕುಡಿದಾಗ ವೆಯ್ಟ್ ಲಾಸ್ ಆಗ್ತಿದೆ ಅಂತ. ಅದು ತುಂಬ ಕಡಿಮೆ ಸಮಯದಲ್ಲಿ ವೆಯ್ಟ್ ಲಾಸ್ ಆಗ್ತಾ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಎಲ್ಲರ ಮನೆಯಲ್ಲೂ ತಾಮ್ರದ ಪಾತ್ರೆಗಳು ಇದ್ದೇ ಇರುತ್ತೆ. ನಾವು ಹುಣಸೆ ಹಣ್ಣಿಂದ ತಾಮ್ರದ ಪಾತ್ರೆಯನ್ನು ತೊಳಿಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊತೀವಿ ಅದು ಕ್ಲೀನ್ ಆಗೋದಕ್ಕೆ. ಅದೇ ಈಗೆಲ್ಲ ಮಾರ್ಕೆಟಲ್ಲಿ ಏನು ಕೆಮಿಕಲ್ಸ್ ಬಂದಿದೆ, ಆ ಪೌಡರನ್ನು ಯೂಸ್ ಮಾಡಿ ನಾವು ತೊಳೆದ್ರೆ ಅದು ಇನ್ಸ್ಟೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಕ್ಲೀನ್ ಆಗುತ್ತೆ. ಅದೇ ರೀತಿ ಆದಷ್ಟು ಬೇಗ ಕೂಡ ಅದು ಕಪ್ಪಾಗುತ್ತೆ. ಅದು ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ, ಎಲ್ಲರೂ ಮನೇಲಿ ಯೂಸ್ ಮಾಡ್ತೀರ. ಅದೇ ನಾವು ಹುಣಸೆ ಹಣ್ಣು ಹಾಕಿ ತೊಳೆದಿರೋದು ತಿಂಗಳಾನುಗಟ್ಟಲೆ ಪಾತ್ರೆ ಚೆನ್ನಾಗಿರುತ್ತೆ. ಇದರಿಂದ ನಮಗೇನು ಗೊತ್ತಾಗಬೇಕು ಅಂತಂದರೆ, ಒಂದೇ ತಿಂಗಳಲ್ಲಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಆ ಜ್ಯೂಸ್ ಕುಡಿಯೋದ್ರಿಂದ ಅಂದರೆ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರಬೇಕು. ಇವತ್ತಿಗೇನೋ ನೀವು ತುಂಬ ಬೇಗ ಸಣ್ಣ ಆಗ್ಬೋದು, ಬಟ್ ಅದು ಕ್ರಮೇಣ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ತುಂಬಾ ಗಮನ ಹರಿಸ್ಬೇಕು. ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ. ಅದೇ ದುಡ್ಡಲ್ಲಿ ನೀವು ಹಣ್ಣು ತರಕಾರಿಯನ್ನು ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಸಣ್ಣ ಆಗೋದಕ್ಕೆ ಪ್ರಯತ್ನ ಪಡಿ. ಇದು ತುಂಬ ಈಸಿಯಾಗಿ ಸಣ್ಣ ಆಗ್ಬೋದು, ಬಟ್ ಅದ್ರ ಬಗ್ಗೆ ಗಮನ ತೋರಿಸ್ತಿಲ್ಲ ಅಷ್ಟೇ. ಊಟ ತಿಂಡಿ ಬಿಡೋದಕ್ಕಿಂತ ನೀವು 4 ಇಡ್ಲಿ ತಿಂತಾ ಇದ್ದೀರಾ ಅಂದ್ಕೊಳ್ಳಿ, ಅದರಲ್ಲಿ ತಿಂಡಿಗಿನ ಒಂದು ½ hour ಮುಂಚೆ ಅಥವಾ ಊಟಕ್ಕಿನ ಒಂದು ½ hour ಮುಂಚೆ ನೀವು 1-2 ಗ್ಲಾಸ್ ನೀರು ಕುಡೀರಿ. ಆವಾಗ ನಿಮ್ಗೆ ಹೊಟ್ಟೆ ಅಷ್ಟೊಂದು ಅನ್ಸಲ್ಲ. ಅರ್ಧ ಗಂಟೆ ಮುಂಚೆ ನೀವು ತೊಗೊಂಡಾಗ ನೀವು ತಿಂಡಿ ತಿನ್ನೋ ಟೈಮಲ್ಲಿ 4 ಇಡ್ಲಿ ತಿನ್ನೋ ಬದಲಿಗೆ 2 ಇಡ್ಲಿ ತಿಂತೀರಾ. ಈ ರೀತಿ ಮಾಡ್ತಾ ಮಾಡ್ತಾ ನಿಮಗೆ ಫುಡ್ ಕಡಿಮೆ ತಿನ್ನೋದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಆವಾಗ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ದುಡ್ಡು ಉಳಿಯುತ್ತೆ, ಯಾವುದೇ ಕಾಯಿಲೆ ಭಯ ಕೂಡ ಇರಲ್ಲ. ಈ ರೀತಿ ಆಹಾರ ಕ್ರಮವನ್ನು ಅನುಸರಿಸಿಕೊಂಡು ಸ್ವಲ್ಪ ವ್ಯಾಯಾಮ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಮನಸ್ಸು ದೇಹ ಎರಡೂ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರ್ತೀರ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಕಷ್ಟಪಟ್ಟು ದುಡಿದ್ರೂ ಕೂಡ ತಿನ್ನೋ ಊಟ ಕೂಡ ನೆಮ್ಮದಿಯಾಗಿ ಮಾಡ್ತಾ ಇಲ್ಲ. ಅದನ್ನು ತಿಂದರೆ ದಪ್ಪ ಆಗ್ತೀನಿ, ಇದನ್ನು ತಿಂದರೆ ದಪ್ಪ ಆಗ್ತೀನಿ ಅಂತ ಯಾವುದೋ ಕೆಮಿಕಲ್ ಮಿಶ್ರಿತ ಜ್ಯೂಸ್ ಕಡೆಗೆ ಆಕರ್ಷಿತರಾಗಬೇಡಿ. ನಿಮ್ಮ ಊಟದ ಬಗ್ಗೆ ನಿಮಗೆ ಗಮನವಿರಲಿ. ಸಾಕಷ್ಟು ನೀರು ಕುಡಿಯೋದು, ಸ್ವಲ್ಪ ಮಟ್ಟಿಗೆ ಆಹಾರದ ಕಡೆ ಗಮನ ಇರೋದ್ರಿಂದ ನೀವು ಸುಲಭವಾಗಿ ವೆಯ್ಟ್ ಲಾಸ್ ಮಾಡಬಹುದು. ಅದೇನು ಅಂತಹ ದೊಡ್ಡ ಸಾಧನೆ ಏನೂ ಅಲ್ಲ. ನಿಮಗೆ ನಿಮ್ಮ ಊಟದ ಬಗ್ಗೆ ಅರಿವಿರಲಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.